ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಹಳೆ ಮೈಸೂರು ಭಾಗ ಗೆಲ್ಲಲು ಸಿಎಂ ಸಿದ್ದರಾಮಯ್ಯ ದಂಡಯಾತ್ರೆ. ಸೋತ್ರೆ ಮುಖಭಂಗದ ಆತಂಕ ಹಿನ್ನೆಲೆ 2-3 ದಿನ ಮೈಸೂರಲ್ಲೇ ಮೊಕ್ಕಾಂ. ಮೈಸೂರು ಚಾಮರಾಜನಗರ ಗೆಲುವಿಗಾಗಿ ರಣತಂತ್ರ ರೂಪಿಸ್ತಾ ಇರೋ ಸಿಎಂ. ಹಳೆ ಮೈಸೂರು ಜೊತೆಗೆ ಉತ್ತರ ಕರ್ನಾಟಕ ಕಾಂಗ್ರೆಸ್ ಟಾರ್ಗೆಟ್. ಉತ್ತರ ಜಿಲ್ಲೆಗಳಲ್ಲಿ ಹೆಚ್ಚು ಪ್ರವಾಸಕ್ಕೆ ಡಿಸಿಎಂ ಪ್ಲಾನ್. ರಾಜ್ಯಾದ್ಯಂತ ತಮ್ಮ ಪ್ರಭಾವ ಗಟ್ಟಿಪಡಿಸಿಕೊಳ್ಳಲು ಡಿಕೆಶಿ ಸಜ್ಜು. ರಾಜ್ಯದಲ್ಲಿ ಬಾಕಿ ಉಳಿದ 4 ಕ್ಷೇತ್ರಗಳಿಗೆ ಕೈ ಅಭ್ಯರ್ಥಿಗಳು ಅಂತಿಮ. ಬಳ್ಳಾರಿ, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಕ್ಷೇತ್ರಕ್ಕೆ ಅಭ್ಯರ್ಥಿ ಅಂತಿಮ. ಇಂದು ಅಥವಾ ನಾಳೆ 3ನೇ ಪಟ್ಟಿ ಬಿಡುಗಡೆ ಸಾಧ್ಯತೆ. ಬೆಳಗಾವಿ, ಚಿಕ್ಕೋಡಿ ಕ್ಷೇತ್ರಗಳನ್ನು ಗೆಲ್ಲಲು ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್. ಗೆಲುವಿಗಾಗಿ ಅಹಿಂದ ಪ್ಲಸ್ ಲಿಂಗಾಯತ ಸೂತ್ರ ರೆಡಿ. ವಿಧಾನಸಭೆ ಚುನಾವಣೆ ಮಾದರಿಯಲ್ಲೇ ಲೋಕಸಭೆಗೂ ಅಸ್ತ್ರ. ರಾಷ್ಟ್ರ ರಾಜಕಾರಣಕ್ಕೆ ಎಚ್ಡಿಕೆ ಬಹುತೇಕ ಫಿಕ್ಸ್. ಮಂಡ್ಯದಿಂದ ಡೆಲ್ಲಿಗೆ ಹೋಗೋದ್ರ ಹಿಂದಿದೆ ಹಲವು ಲೆಕ್ಕಾಚಾರ. ದೇವೇಗೌಡರ ಮಾರ್ಗದಲ್ಲೇ ನಡೆಯೋಕೆ ಮಾಜಿ ಸಿಎಂ ಕುಮಾರಸ್ವಾಮಿ ನಿರ್ಧಾರ. ಬೆಳಗಾವಿ ಬಿಜೆಪಿ ಟಿಕೆಟ್ ಸಿಕ್ಕರೂ ಒಳಗೊಳಗೆ ಆತಂಕ. ಮೊದಲು ಬಂದಿಲ್ಲ ಅಭ್ಯರ್ಥಿ ಅಂತ ಘೋಷಣೆಯಾದರೂ ಜಿಲ್ಲೆಗೆ ಕಾಲಿಟ್ಟಿಲ್ಲ ಜಗದೀಶ್ ಶೆಟ್ಟರ್. ಮಾಜಿ ಸಿಎಂಗೆ ಸ್ಥಳೀಯ ನಾಯಕರೇ ಮಗ್ಗುಲ ಮುಳ್ಳಾಗೋ ಭೀತಿ. ಬಿಜೆಪಿಗೆ ಗರ್ವಾಪ್ಸಿ ಆಗ್ತಿದ್ದಂತೆ ಟಾರ್ಗೆಟ್ ಫಿಕ್ಸ್. ಜನಾರ್ದನ ರೆಡ್ಡಿಗೆ ಬಳ್ಳಾರಿ ಗೆಲುವಿನ ಗುರಿ. ಆಪ್ತ ಶ್ರೀರಾಮುಲುರನ್ನ ಲೋಕಸಭೆ ಅಖಾಡದಲ್ಲಿ ಗೆಲ್ಲಿಸೋ ಟಾರ್ಗೆಟ್. ರಾಯಚೂರು ಬಿಜೆಪಿಯಲ್ಲಿ ಭುಗಿಲೆದ್ದ ಭಿನ್ನಮತ. ಹಾಲಿ ಸಂಸದ ಅಮರೇಶ್ವರ ನಾಯಕ್ ವಿರುದ್ಧ ಗೋಬ್ಯಾಕ್ ಅಭಿಯಾನ. ಮಾಜಿ ಸಂಸದ ಬಿವಿ ನಾಯಕ್ಗೆ ಟಿಕೆಟ್ ನೀಡಿದ್ರೆ ಗೆಲ್ತಾರೆ ಅಂತ ಪಟ್ಟು. ಬೆಣ್ಣೆನಗರಿಯ ಬಂಡಾಯ ಶಮನಕ್ಕೆ ಬಿಎಸ್ವೈ ರಾಧಾಮೋಹನ್ ಅಗರ್ವಾಲ್ ಎಂಟ್ರಿ. ಇವತ್ತು ದಾವಣಗೆರೆಗೆ ಭೇಟಿ ನೀಡಲಿರುವ ಮಾಜಿ ಸಿಎಂ ರೇಣುಕಾಚಾರ್ಯ ರವೀಂದ್ರನಾಥ್ ಜೊತೆ ಮಾತುಕತೆ. ಲೋಕಸಭಾ ಅಖಾಡಕ್ಕಿಳಿತಾರ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ. ಕೆಲವೇ ಕ್ಷಣಗಳಲ್ಲಿ ಲಿಂಗಾಯತ ಸಮುದಾಯದ ಸ್ವಾಮೀಜಿ ಸುದ್ದಿಗೋಷ್ಠಿ. ತಮ್ಮ ಸ್ಪರ್ಧೆಯ ಯಾರನ್ನಾದರೂ ಬೆಂಬಲಿಸಲು ಸುದ್ದಿಗೋಷ್ಠಿಯಲ್ಲಿ ಕರೆ ಕೊಡ್ತಾರಾ ಅನ್ನೋ ಬಗ್ಗೆ ಚರ್ಚೆ. ಲೋಕಸಭೆ ಚುನಾವಣೆಯಲ್ಲಿ ಪಂಚಮಸಾಲಿ ಸಮಾಜಕ್ಕೆ ಅನ್ಯಾಯ ಆರೋಪ. ಬಿಜೆಪಿಯಿಂದ 2-3 ಕ್ಷೇತ್ರಗಳಲ್ಲಿ ಟಿಕೆಟ್ ಕೇಳಿದ್ದ ಸಮುದಾಯ ಚುನಾವಣೆಯಲ್ಲಿ ನಮಗೆ ಅನ್ಯಾಯವಾಗಿದೆ ಎಂದು ದನಿ ಎತ್ತಲು ಸಿದ್ಧತೆ. ಲೋಕಸಭಾ ಚುನಾವಣಾ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಚಿಕ್ಕಬಳ್ಳಾಪುರದ ಸುಲ್ತಾನಪೇಟೆ ಚೆಕ್ಪೋಸ್ಟ್ನಲ್ಲಿ 5 ಲಕ್ಷ ಹಣ ಸೀಸ್. ರಾಜಾನುಕುಂಟೆಯಿಂದ ಚಿಕ್ಕಬಳ್ಳಾಪುರಕ್ಕೆ ಬರ್ತಿದ್ದ ಕಾರಿನಲ್ಲಿ ಸಿಕ್ಕ ಹಣ ಮುಟ್ಟುಗೋಲು. ಹುಬ್ಬಳ್ಳಿಯಲ್ಲಿ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆ. ಅಣ್ಣಿಗೇರಿ ತಾಲೂಕಿನ ಕೊಂಡಿಕೊಪ್ಪ ಚೆಕ್ಪೋಸ್ಟ್ನಲ್ಲಿ ಅಕ್ರಮ ಸೀರೆಗಳು ವಶಕ್ಕೆ. 16 ಲಕ್ಷ ಮೌಲ್ಯದ 1536 ರೇಷ್ಮೆ ಸೀರೆಗಳು ಜಪ್ತಿ. ನಾಲ್ಕು ವರ್ಷಗಳಿಂದ ಕತ್ತಲೆ ಕೋಣೆಯಲ್ಲೇ ಮಹಿಳೆ ವಾಸ. ಅಲ್ಲೇ ಊಟ, ಅಲ್ಲೇ ಶೌಚ. ಯುವತಿಯನ್ನ ಕೂಡಿ ಹಾಕಿ ಹಿಂಸೆ. ಯಲಹಂಕದ ಚಿಕ್ಕಗೊಲ್ಲರಹಟ್ಟಿಯಲ್ಲೊಂದು ಅಮಾನವೀಯ ಘಟನೆ. ಬಸವನಗುಡಿಯ ಎನ್ಎಂಕೆ ಪಾರ್ಕ್ನಲ್ಲಿ ಮರಗಳ ಮಾರಣ ಹೋಮಕ್ಕೆ ಸ್ಕೆಚ್. ನ್ಯೂಸ್ ಫಸ್ಟ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಎಚ್ಚೆತ್ತ ತೋಟಗಾರಿಕೆ ಇಲಾಖೆ. ಉಳಿದ ಮರ ಕಡಿಯದ ರೀತಿಯಲ್ಲಿ ಕ್ರಮ ವಹಿಸುವ ಸಹಾಯಕ ನಿರ್ದೇಶಕರ ಭರವಸೆ. ಬೆಂಗಳೂರಿನ ಗೋವಿಂದಪುರ ಟೆಕ್ಕಿ ಆತ್ಮಹತ್ಯೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಗೋಡೆ ಮೇಲೆ ಡೆತ್ ನೋಟ್ ಬರೆದಿಟ್ಟು ಸೈಯದ್ ಅಕ್ಮಲ್ ಆತ್ಮಹತ್ಯೆ. ಪತ್ನಿ ಸೇರಿ 7 ಜನರ ವಿರುದ್ಧ ಕೇಸ್ ದಾಖಲು. ಕೆಂಗೇರಿಯ ಶ್ರೀನಿಲಯ ಅಪಾರ್ಟ್ಮೆಂಟ್ನಲ್ಲಿ ನೀರಲ್ಲಿ ಹೋಳಿ ಆಚರಣೆ. ಕುಡಿಯೋಕೆ ನೀರು ತರಿಸಿ ಅದರಲ್ಲೇ ಹೋಳಿ ಸೆಲೆಬ್ರೇಷನ್. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ವಿರುದ್ಧ ನಿವಾಸಿಗಳಿಂದಲೇ ಸಿಎಂ ಜಲಮಂಡಳಿಗೆ ದೂರು. ಕೇಜ್ರಿವಾಲ್ ಬಂಧನ ಖಂಡಿಸಿ ದೆಹಲಿಯಲ್ಲಿ ಆಪ್ ಪ್ರತಿಭಟನೆ.
ಪ್ರಧಾನಿ ಮೋದಿ ನಿವಾಸಕ್ಕೆ ಮುತ್ತಿಗೆಗೆ ಮುಂದಾದ ಕಾರ್ಯಕರ್ತರು. ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆದ ಪೊಲೀಸರು. ಪಾಕಿಸ್ತಾನದ ನೌಕಾನೆಲೆಯ ಏರ್ಪೋರ್ಟ್ ಮೇಲೆ ದಾಳಿ. ಟರ್ಬತ್ನಲ್ಲಿರುವ ನೌಕಾನೆಲೆ ಮೇಲೆ BLA ಸೇನೆ ದಾಳಿ. 2 ಪಾಕ್ ಸೈನಿಕರು, 8 ದಾಳಿಕೋರರು ಸಾವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.